ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ. ನಾನು ಶ್ವೇತಾ. ಇವತ್ತಿನ ರೆಸಿಪಿ ಹಳೆಯ ಸಾಂಪ್ರದಾಯಿಕ ಅಡುಗೆಯಲ್ಲಿ ಒಂದಾಗಿರುವಂಥ ಶಾವಿಗೆ ಮತ್ತು ಕಾಯಿ ಹಾಲು ಮೇಲೆ ಈ ಥರ ಸೂಸ್ಲನ್ನ ಹಾಕ್ಕೊಂಡು ತಿಂತಿದ್ರೆ ಅದ್ರ ಟೇಸ್ಟೇ ಬೇರೆ ಲೆವೆಲ್ಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲೊಂದು ಪಾತ್ರೆಗೆ ಬೆಲ್ಲನ ಚೆಚ್ಚಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀರು ಹಾಕ್ಬಿಟ್ಟು ಕರಗಿಸ್ಕೊಬೇಕು. ಪಾಕ ಎಲ್ಲ ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಕರಗಾದ್ಮೇಲೆ ಈ ಥರ ಒಂದ್ಸರಿ ಶೋಧಿಸ್ಕೊಬೇಕು. ಎಂಥ ಉಂಡೆ ಬೆಲ್ಲ ತೊಗೊಂಡ್ರು ಅದರಲ್ಲಿ ಸ್ವಲ್ಪ ಧೂಳಿರುತ್ತೆ, ಕಲ್ಲು ಮಣ್ಣಿರುತ್ತೆ. ಈ ಥರ ಸೋಸ್ಕೊಂಡ್ರೆ ಒಳ್ಳೆಯದು. ಸೋಸ್ಕೊಂಡಾದ್ಮೇಲೆ ಒಂದು ಜಾರ್ಗೆ ನಮಗೆ ಕಾಯಿ ಹಾಲಿಗೆ ಎಷ್ಟು ಕಾಯಿ ಬೇಕೋ ಅಷ್ಟು ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗಸಗಸೆ ಕಡಲೆ ಹಾಕ್ಕೊಂಡು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಬೇಕು. ಫುಲ್ಲು ನುಣ್ಣಗೆ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಬೆಲ್ಲದ ನೀರಿಗೆ ರುಬ್ಬಿರುವಂಥ ಕಾಯಿನ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಳ್ಳೋವರೆಗೂ ಬಿಟ್ಬಿಡಿ. ಮತ್ತು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಅಥವಾ ಗಟ್ಟಿಗೆ ಇರಬಾರ್ದು, ಮೀಡಿಯಮಾಗಿರಬೇಕು. ನೋಡಿ ನೀವು ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯಕ್ಕೆ ಬಿಡಿ. ಇವಾಗ ಅದನ್ನು ಆ ಕಡೆ ಸ್ಟವ್ಗೆ ಎತ್ತಿಡ್ತಾ ಇದ್ದೀನಿ. ಈ ಕಡೆ ನಾವು ಶಾವಿಗೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ತಪ್ಪಲಿ ಇಟ್ಕೊಂಡಿದ್ದೀನಿ. ಆ ತಪ್ಪಲಿಗೆ ನಾನು 2 ರಿಂದ 3 ಚೊಂಬು ನೀರು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಬಿಡಬೇಕು. ಕುದ್ದಾದಮೇಲೆ ಅಕ್ಕಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನ ಹಾಕ್ಬಿಟ್ಟು ನಾವೀಗ ರಾಗಿ ಮುದ್ದೆನ ಹೇಗೆ ಮುದ್ದೆ ಮಾಡ್ತೀವೋ ಸೇಮ್ ಅದೇ ರೀತಿ ಮುದ್ದೆ ಮಾಡಬೇಕು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ ಹಸಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಅದು ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಮೀಡಿಯಮ್ ಹದ ನೋಡಿಕೊಂಡು ನೀವು ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡಬೇಕು. ಇದು ಗಮ್ ಅನ್ನೋ ಥರ ಬೇಯಬೇಕು. ಕೆಲವರು ಶಾವಿಗೆ ಮಾಡಾದ್ಮೇಲೆ ಒಂದು ಸರಿ ಬೇಯಿಸ್ತಾರೆ, ಆದರೆ ನಮ್ಮ ಕಡೆ ಆ ಥರ ಮಾಡಲ್ಲ. ನಾವು ಮುಂಚೆನೇ ಈ ಥರ ಕುದಿ ಹಾಕ್ಬಿಟ್ಟು ಹಸಿಟ್ಟನ್ನ ಮುದ್ದೆ ಥರ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ಈ ಟೈಮಲ್ಲೇ. ಹೀಗೆ ನೋಡಿ, ಇದನ್ನು ಕುದಿ ಹಾಕೋ ಅಷ್ಟೊತ್ತಿಗೆ ಇಲ್ಲಿ ಕಾಯಿ ಹಾಲು ಮಳ್ಳಿದೆ ನೋಡಿ. ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ. ಆವಾಗ ವೈಟಿಗಿತ್ತು, ಈಗ ಸ್ವಲ್ಪ ಲೈಟ್ ಕಲರ್ ಬಂದಿದೆ. ಈಗ ಇದು ರೆಡಿಯಾಗಿದೆ ಕಾಯಿ ಹಾಲು. ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡಿ ಸ್ವೀಟ್ನ ಆ್ಯಡ್ ಮಾಡ್ಕೊಬೋದು. ನಿಮಗೆ ಸಪ್ಪೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಬೆಲ್ಲನ ಹಾಕೊಬೋದು. ಈಗ ಮುದ್ದೆ ಕೂಡ ಬೆಂದಿದೆ. ಈಗ ಶಾವಿಗೆ ಮಾಡೋಣ. ನಾನು ಹಸಿಟ್ಟು ಮೇಲೆ ಕೂಡ 1-2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ ಮತ್ತು ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮುದ್ದೆನ ತಿರುಗಬೇಕು. ಮುದ್ದೆನ ತಿರುವಿ ಈ ಥರ ಮಾಡೋದ್ರಿಂದ ಅದು ಸಾಫ್ಟ್ ಆಗುತ್ತೆ ಮತ್ತು ಗಂಟೇನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಈ ಥರ ಚೆನ್ನಾಗಿ ಮುದ್ದೆನ ತೊಳ್ಸ್ಕೊಳ್ಳೋದ್ರಿಂದ, ಅಂದರೆ ತಿರುವ್ಕೊಳ್ಳೋದ್ರಿಂದ ಮುದ್ದೆ ಹಸಿಟ್ಟು ಒಂದು ಹದಕ್ಕೆ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನಾವು ರಾಗಿ ಮುದ್ದೆ ಕೂಡ ಇದೇ ಥರ ಮಾಡೋದು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಕಡೆ ಈ ಥರ ಮಾಡೋದಕ್ಕೆ ಮುದ್ದೆ ತಿರುವುದು ಅಥವಾ ಮುದ್ದೆ ತೊಳ್ಸೋದು ಅಂತ ಕರಿತೀವಿ. ನಿಮ್ಮ ಕಡೆ ಈ ಥರ ಮಾಡೋದಕ್ಕೆ ಏನಂತ ಕರಿತೀರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇನ್ನು ಆ ಥರ ಮುದ್ದೆನೆಲ್ಲ ತೊಳ್ಸಾದ್ಮೇಲೆ ಒಂದು ಸ್ವಲ್ಪನೇ ಹಸಿಟ್ಟು ತಗೊಂಡು ಈ ಥರ ತಟ್ಟೆಗೆ ಹಾಕ್ಕೊಂಡು ಉಂಡೆ ರೀತಿ ಮಾಡಿಬಿಟ್ಟು ಈ ಥರ ಶಾವಿಗೆ ಹೋಳಲ್ಲಿ ಹಾಕ್ಬಿಟ್ಟು ಶಾವಿಗೆ ಮಾಡೋದು. ಈ ಥರ ಶಾವಿಗೆ ಎಲ್ಲ ಮಾಡೋದಕ್ಕೆ ಇಬ್ಬರು ಇರಲೇಬೇಕು. ಒಬ್ಬರು ಮಾಡ್ತೀವಿ ಅಂದರೆ ಹಸಿಟ್ಟು ಆರೋಗ್ಬಿಡುತ್ತೆ, ಆವಾಗ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಕೆಳಗಡೆಯಿಂದ ಎಳೆಯಾಗಿ ನೋಡಿ. ಶಾವಿಗೆ ರೆಡಿಯಾಗಿದೆ. ಇದಾದಮೇಲೆ ಶಾವಿಗೆ ಮೇಲೆ ನಾವು ಎಳ್ಳಿನ ಪುಡಿನ ಹಾಕ್ಕೊಂಡು ತಿಂತೀವಿ. ಅದಕ್ಕೆ ಸೂಸ್ಲು ಅಂತ ಕರೀತಾರೆ. ಅದನ್ನು ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಕಪ್ಪೆಳ್ಳನ್ನ ತೊಗೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದಾಗಿದೆ. ಈಗ ಇದಾದಮೇಲೆ ಬೆಲ್ಲನ ನೀವು ಮಿಕ್ಸಿ ಜಾರ್ಗಾದರೂ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು, ಇಲ್ಲ ಈ ರೀತಿ ತುರ್ಕೊಬೋದು. ನಾನು ತುರ್ಕೊತಾ ಇದ್ದೀನಿ ಇಲ್ಲಿ ನೋಡಿ. ನಾನು ಈ ರೀತಿ ತುರ್ಕೊಂಡಿದ್ದೀನಿ. ನೀವು ಬೇಕಂದರೆ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಬೋದು. ಇದಾದಮೇಲೆ ಹುರಿದಿಟ್ಕೊಂಡಿರುವಂಥ ಎಳ್ಳನ್ನ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ತುರಿದಿರುವಂಥ ಬೆಲ್ಲದ ಜೊತೆ ಹಾಕಿ ಗಂಟಿಲ್ದಿರೋ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಶಾವಿಗೆಗೆ ಬೇಕಾಗಿರೋ ಸೂಸ್ಲು ರೆಡಿಯಾಗುತ್ತೆ. ನೋಡಿ ಸ್ನೇಹಿತರೆ, ಶಾವಿಗೆ ರೆಡಿಯಾಗಿದೆ. ಈಗ ಸರ್ವ್ ಮಾಡಿಕೊಂಡು
ತಿನ್ನೋದೊಂದೇ ಬಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೇನು ಅನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸ್ನೇಹಿತರೆ.